ಎಲ್ಲರಿಗೂ ನಮಸ್ಕಾರ. ಈ ಶ್ರೀ ಮುತ್ತುರಾಯ ಸ್ವಾಮಿ ಸೇವಾ ಟ್ರಸ್ಟ್ನ ಖಜಾಂಚಿ ನಾನು ಶ್ರೀಕಾಂತ್ ಅಂದ್ಬಿಟ್ಟು, ನನ್ನ ಪಕ್ಕದಲ್ಲಿರೋ ಕಾರ್ಯದರ್ಶಿ ಮೊಗಣ್ಣೇಗೌಡರು ಅಂತ. ನಾವಿವತ್ತು ಹನುಮ ಜಯಂತ್ಯೋತ್ಸವ ಆಚರಿಸ್ತಾ ಇದ್ದೀವಿ. ನಿನ್ನೆ ಏನು ಅಂದರೆ ನಾವು ಉತ್ಸವ ಮೂರ್ತಿನ ನಾವು ಜೋಡಿ ರಸ್ತೆ ಮೂಲಕ 4ನೇ ಹಂತ ವಿಜಯನಗರ 4ನೇ ಹಂತ ಜೋಡಿ ರಸ್ತೆ ಮೂಲಕ ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ ನಾವು ಅದ್ದೂರಿ ಮೆರವಣಿಗೆ ಬಂದು ಯಶಸ್ವಿಯಾಗಿದೆ. ಇವತ್ತು ಹನುಮ ಜಯಂತಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಹನುಮತಿ ಜಯಂತಿಗಳಲ್ಲಿ ತಾರಕ ನಾಮ, ಪವಮಾನ, ಹೋಮ ಮತ್ತು ಅಭಿಷೇಕ 108 ಕಳಶದ ಅಭಿಷೇಕಗಳೆಲ್ಲ ಆಗಿದೆ. ಈಗ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ನಿರಂತರ ಪ್ರಸಾದ ವಿನಿಯೋಗ ಇರುತ್ತೆ. ಹಾಗೆ ಭಕ್ತಾದಿಗಳು ಪ್ರತಿ ವರ್ಷವೂ ಸಹ, ಇದು ನಮ್ಮ 5ನೇ ವರ್ಷದ ಆಚರಣೆ, ಪ್ರತಿ ವರ್ಷವೂ ಸಹ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗೂ ನಮ್ಮ ದೇವರ ಬಗ್ಗೆ ನಂಬಿಕೆನೂ ಇದೆ. ಇಲ್ಲಿ ಬಂದು ಯಾವ ತಮ್ಮ ಕಷ್ಟಗಳನ್ನ ಹಂಚ್ಕೊಂಡವ್ರಿಗೆ ದೇವರು ಕಷ್ಟ ಪರಿಹರಿಸಿದ್ದಾನೆ. ಹಾಗೆಯೇ ತುಂಬ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದರೆ ಯಾರಿಗೂ ಸಹ ಇದಾಗ್ದಂಗೆ ನಾವು ಪ್ರಸಾದ, ಪೂಜೆ ಪ್ರತಿಯೊಂದೂ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೀವಿ. ವೆಹಿಕಲ್ ಪಾರ್ಕಿಂಗು ಸುಮಾರು ಒಂದು 500 ಕಾರ್ಗಳಿಗೆ ವೆಹಿಕಲ್ ಪಾರ್ಕಿಂಗ್ ಮಾಡಿದ್ದೀವಿ. ಮತ್ತು 1000 ಸ್ಕೂಟರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಶೌಚಾಲಯ ವ್ಯವಸ್ಥೆ ಇದೆ, ಆಂಬುಲೆನ್ಸ್ ವ್ಯವಸ್ಥೆ ಇದೆ, ನೀರು, ಕುಡಿಯೋ ನೀರು, ಕೈ ತೊಳೆಯೋ ನೀರು, ಡಸ್ಟ್ಬಿನ್ಗಳನ್ನು ಸಹ ಇದೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಗಮಿಸಿ ಬರಬೇಕಾಗಿ ನಾನು ಕಳಕಳಿಯ ಮನವಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಪುರಾತನ ಕಾಲದಿಂದಲೇ ಈ ಗುಡ್ಡದ ಮೇಲೆ ಬರೀ ಒಂದು ವಿಗ್ರಹವಾಗಿತ್ತು ಅಷ್ಟೇ. ಇದನ್ನ ಒಂದು ದೇವಸ್ಥಾನವನ್ನು 5 ವರ್ಷದಲ್ಲಿ ನಾವು ಇದಕ್ಕೆ ಜನ್ಮ ಕೊಟ್ಟು ಇದನ್ನ ಪುನರ್ಚೇತನ ಕೊಟ್ಕೊಂಡು 5 ವರ್ಷದಿಂದ ಇದಕ್ಕೆ ಒಂದು ಗುಡಿ ಕಟ್ಟಿ ಇದನ್ನ ಆರಾಧ್ಯ ದೇವತೆ ಥರ ಎಲ್ಲ ಪೂಜಿಸ್ತಾ ಇದ್ದೀವಿ. ಇಲ್ಲಿ ಬಸವನಪುರದಲ್ಲಿ ಎಲ್ಲ ಮುತ್ತುರಾಯ ವಂಶಿಕರು ಇರೋದ್ರಿಂದ ಇಲ್ಲಿ ವಿಗ್ರಹವಾಗೇ ಇತ್ತು. ಇದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಈ ಸೇವಾ ಸಮಿತಿಯ ಸದಸ್ಯರುಗಳೆಲ್ಲ ಸೇರಿ ಈ ದೇವಸ್ಥಾನನ ಈ ಮಟ್ಟಕ್ಕೆ ತಂದಿದ್ದೀವಿ. ಇಲ್ಲಿ 5,000 ಜನ ಪ್ರತಿ ಹನುಮ ಜಯಂತಿಗೆ ಸೇರ್ತಾರೆ. ಈಗ ನಿನ್ನೆ ರಾತ್ರಿ ಕಮ್ಮಿ ಅಂತಂದ್ರೆ ಒಂದು 3,000 ಜನ ಸೇರಿದ್ರು. ವಿಜಯನಗರ ಪೋಸ್ಟೇಜ್ ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ ಇಲ್ಲಿವರೆಗೂ ಮೆರವಣಿಗೆ ಸಮೇತ ನಡೆದಿದೆ. ಇಲ್ಲಿ ಎಲ್ಲ ಹೇಳುವಂಗೆ ನಮ್ಮ ಖಜಾಂಚಿಯವರು ಎಲ್ಲನೂ ಹೇಳೋರು. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ, ಎಲ್ಲ ಶೌಚಾಲಯದ ವ್ಯವಸ್ಥೆ, ಇಲ್ಲಿ ಎಲ್ಲ ಥರದ ಪ್ರತಿಯೊಬ್ಬ ಸಾಮಾನ್ಯ ಜನಗಳಿಗೆ ಎಲ್ಲ ಸಿಗುವಂಥ ಸವಲತ್ತುಗಳನ್ನು ಮಾಡಿದ್ದೇವೆ. ಈ ದೇವಸ್ಥಾನ ತುಂಬ ಅಭಿವೃದ್ಧಿಯಾಗಿದೆ. ಈ ದೇವಸ್ಥಾನಕ್ಕೆ ತುಂಬ ಭಕ್ತಾದಿಗಳು ಬರ್ತಾರೆ. ಜನಸೇವೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.